ಆ ಡೆಡ್ ಎಂಡಿಂದ ಆ ಮರವರೆಗೂ. ತೆಂಗಿನ ಮರ. ಪೂಜೆ ದೀಪ ಹಚ್ಬಿಟ್ಟಿದ್ಯಾ? ಹಚ್ಚಿದ ದೀಪ ಹಚ್ಚಕ್ಕೆ ಇಲ್ಲಿ ಬಿಟ್ಟು ಚಪ್ಲಿ ಕೊಡು. ಆಮೇಲೆ ಇದನ್ನ ಹಾಕ್ಬಿಡ್ಬೇಡ. ಹಾಕ್ತೀನಿ ನಾನು. ನೀನ್ ಸುಮ್ನಿರಮ್ಮ ನೀನು. ಹಂಗೆ ಅಲ್ಲೊಂದು ಬಾವಿ ಇದೆ, ನೋಡೋಣ ನೀರಿದೆಯಾ ಅಂತ ಹತ್ರಕ್ಕೆ ಹೋಗಷ್ಟೇ ಅಲ್ಲಿ ಹಿಂಗೆ ಬಾ ಅಂದರು, ಬಂದ್ಬಿಟ್ಟೆ. ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ವೇದ ರಾಮಕೃಷ್ಣ ಯೂಟ್ಯೂಬ್ ಚಾನಲ್. ನಿಮಗೆ ನಾನು ಪ್ರೀವಿಯಸ್ ವ್ಲಾಗಲ್ಲೇ ಹೇಳಿದ್ದೆ, ಈಗ ನಾವು ಇನ್ನೂ ಊರಲ್ಲೇ ಇರ್ತೀವಿ, ಇಲ್ಲೊಂದು ಹೊಲದ ಪೂಜೆ ಇದೆ ಅಂತೇಳಿ, ಸೊ ಅಲ್ಲಿಗೆ ಬಂದಿದ್ದೀವಿ. ಈಗ ಅವರಿಬ್ಬರ ಲೈಟಮ್ ತೊಗೊಂಡು ಬರೋದು ಮಾಡ್ತಾಯಿದ್ದಾರೆ. ಈಗ ಇಲ್ಲೋಗಿ ಪೂಜೆ ಮುಗಿಸ್ಕೊಂಡು, ಈ ಪೂಜೆ ಮುಗಿಸ್ಕೊಂಡು ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇದೆ. ಬಟ್ ನಂದಿಲ್ಲ, ಯಾಕಂದರೆ ನಾನು ಅತ್ತೆ ಮನೆಗೆ ಹೋಗ್ಬೇಕು ಇವಾಗ. ಬೇರೆ ಒಂದು ವಿಡಿಯೋ ಶೂಟ್ ಒಪ್ಕೊಂಡಿರೋದ್ರಿಂದ ನಮ್ಮ ಅಜ್ಜಿ ಇನ್ನೂ ರೈಸ್ ಆಗಿಬಿಟ್ಟವ್ರೆ. ಏನ ಬಿಗ್ ಗ್ಲಾಸ್? ಅಯ್ಯೋ, ಅದನ್ನು ಮುಗಿಸ್ಕೊಂಡು, ಈ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವೀಗ ಮನೆಗೆ ಹೋಗ್ಬೇಕು. ಈಗ ನಮ್ಮ ಅತ್ತೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ. ಅದಾದಮೇಲೆ ಪೂಜೆ ಆದಮೇಲೆ ಪ್ರಸಾದ ಆದಮೇಲೆ ಮನೆ ಹತ್ರ ದೇವ್ರು ಬರೋಕ್ಕೆ ಮುಂಚೆ, ನಾವು ಅಲ್ಲಿ ಪೂಜೆ ಮಾಡ್ಸೋದಕ್ಕೆ ಮುಂಚೆ ನಮ್ಮ ಜಮೀನಲ್ಲಿರೋ ಈ ದೇವಸ್ಥಾನಕ್ಕೆ ಪೂಜೆ ಮಾಡಬೇಕು ಅಂತೇಳಿ ಎಲ್ಲರೂ ಬಂದಿದ್ವಿ. ಸೊ ಮನೆಯಿಂದನೇ ದೇವ್ರ ಪೂಜೆ ಮಾಡೋದಕ್ಕೆ ಏನೇನು ಐಟಮ್ ಬೇಕು, ಹೂವು, ಕಾಯಿ, ಪ್ರಸಾದ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ತೊಗೊಂಡು ಬಂದಿದ್ವಿ. ಒಂದೊಂದೇ ಎತ್ಕೊಂಡು ಹೋಗಿ ಅಲ್ಲಿ ಜೋಣಿಸ್ಕೊಂಡು ಎಲ್ಲ ಮಾಡೋದಕ್ಕೆ ಮುಂಚೆ ಫಸ್ಟ್ ಕ್ಲೀನ್ ಮಾಡಬೇಕು. ನಮ್ಮ ಅಜ್ಜಿ ಡಬಲ್ ಚೆಕ್ ಮೊದಲೇ ಕ್ಲೀನ್ ಮಾಡಿರ್ತಾರೆ. ಸೊ ಮತ್ತೆ ಇನ್ನೊಂದ್ಸರಿ ಕ್ಲೀನ್ ಮಾಡ್ಕೊಂಡು ಕೂತಿದ್ರು. ಇವರು ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ನಾನು ಮಹಿ ಸುಮ್ಮನೆ ಸುತ್ತಾಡೋಣ ಅಂತೇಳಿ ಆ ಕಡೆ ಹೋದ್ವಿ. ಈಗ ನಾವು ಈ ದೇವಸ್ಥಾನದಿಂದ ಹಿಂದಗಡೆನೇನಾ, ಬ್ಯಾಕ್ ಸೈಡಾ? ಯಾಕೆ ಹೋಗ್ತಾ ಇರೋದು? ಹೇಳ ವಾಕಿಂಗ್ ಯಾಕೆ ಅಷ್ಟು ಹೋಗ್ತೀವಿ ಈಗ ಪೂಜೆ ಮಾಡೋದು ಬಿಟ್ಟು? ನಮ್ಮ ಜಮೀನು ನಾವು ಹೋಗಿ ನೋಡ್ಕೊ ಬರ್ಬೇಕು ಅವಾಗ ಹೋಗ್ತೀವಿ. ಓಕೆ ಏನಾಗಿದೆ ಏನಾಗಿಲ್ಲ ಅಂತೆಲ್ಲ. ಅತ್ತೆ ಚಪ್ಪಲಿ ಹಾಕೊಂಬರ್ಬೇಕಿತ್ತು. ಹೀಲ್ಸ್ ದಬಾಕೊಂಬಿಟ್ಟು ಲಾಂಗ್ ಡಿಸ್ಟೆನ್ಸ್ ಆಗುತ್ತೆ. ಮತ್ತೆ ಅವಾಗೆಲ್ಲ ಬೆಟ್ಟ ಥರ ಇತ್ತು. ಈಗ ಅತ್ತೆ ಇಲ್ಲಿ ಪೂಜೆ ಮುಗಿಸ್ಕೊಂಡು ಮನೆಗೆ ಕರೆಕ್ಟ್ ಟೈಮ್ಗೆ ಹೋದಾಗ ಅಲ್ಲಿ ಮತ್ತೆ ದೇವ್ರು ಬರುತ್ತಲ್ಲ ಮನೆ ಮುಂದೆ, ಕರೆಕ್ಟ್ ಟೈಮ್ಗೆ ಹೋಗ್ಬೇಕು ಅಂದ್ಕೊಂಡು ಏನೋ ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ. ಆಗತ್ತೋ ಎಲ್ಲ ಗೊತ್ತಿಲ್ಲ. ಟೆನ್ಷನಲ್ಲಿ ನಾವು ಮತ್ತೆ ಸಂಬಂಧನೇ ಇಲ್ದಿರೋ ಸೀರೆ ಉಟ್ಕೊಂಡು ಅದೇನು ಹೇಳ್ತದೆ, ನನ್ನ ಸೀರೆ ಉಟ್ಕೊಂಡ್ಬಿಟ್ರು ಗಲೀಜು ಹಾಕೋಗ್ಬಿಡುತ್ತೆ ಅಂದ್ಬಿಟ್ಟು, ಪರವಾಗಿಲ್ಲ ಸಂಬಂಧ ಇಲ್ದಿರೋ ಸೀರೆನೇ ಉಟ್ಕೊತೀನಿ ಅಂತೇಳಿ ಆ ಸೀರೆ ಉಟ್ಕೊಂಡು ಫುಲ್ ಹೈ ಲೆವೆಲ್ ಪ್ರಿಪ್ರೇಷನ್ ನಡೀತಿದೆ ಒಳಗಡೆ. ಅದ ನಮ್ಮ ಅಜ್ಜಿ ಅದು ಇದು ಫುಲ್ ಎಲ್ಲ ಡೀಪಾಗಿ ಎಲ್ಲ ಅನಲೈಸ್ ಮಾಡಿ ಸ್ಟೆಪ್ಸ್ ಹೇಳಿ ಆ ಸ್ಟೆಪ್ಸ್ನ ಮತ್ತೆ ಫಾಲೋ ಮಾಡಿ ಎಕ್ಸಿಕ್ಯೂಟ್ ಮಾಡಬೇಕು. ಎಲ್ಲ ದೂರದಲ್ಲಿ ನವಿಲ್ಗೆ ಹೋಗ್ತಿದ್ದಾರೆ, ಎಲ್ಲ ಅಂತ ಗೊತ್ತಾಗ್ತಿಲ್ಲ. ಅಲ್ಲೆಲ್ಲ ಅವಾಗೆಲ್ಲ ಫುಲ್ ಕಲ್ಲಿತ್ತು, ತಗ್ಸ್ಬಿಟ್ರೆ ಹೆಂಗೆ ಅಮ್ಮ, ಅತ್ತೆ ಸ್ಲಿಪ್ಪರ್ ಹಾಕೋ ಬರ್ಬೇಕಿತ್ತು, ಬೀಳ್ತಾ ಇದ್ದೀನಿ. ಅಲ್ಲ ಐತಿ ಕಲ್ಲು, ಅಲ್ಲಿ ಬಂಡೆ. ಸುಸ್ತಾಗೈತು. ಪರವಾಗಿಲ್ಲ, ಈಗ ಜಸ್ಟು 8 o'clock, ಎಳೆ ಬಿಸಿಲು ಅಷ್ಟೇನು ಹೊಡಿತಿಲ್ಲ. ಇನ್ನೊಂದು ಅವರ್ ಆಗಲಿ ರವ ಫುಲ್ ಚಿಲ್ಪೆ. ಹಂಗೆ ಅಲ್ಲೊಂದು ಬಾವಿ ಇದೆ, ನೋಡೋಣ ನೀರಿದೆಯಾ ಅಂತ ಹತ್ರಕ್ಕೆ ಹೋಗಷ್ಟೇ ಅಲ್ಲಿ ಹಿಂಗೆ ಬಾ ಅಂದರು, ಬಂದ್ಬಿಟ್ಟೆ. ನನಗೂ ಭಯಪ್ಪ ಬಾವಿ ಅಂದರೆ. ಆ ಬಾವಿಗೆ ಗೇಟ್ ಹಾಕ್ಸಿಲ್ವಾ ಮಹೇಶ? ಗೇಟ್ ಹಾಕ್ಸಿಲ್ವಾ? ಹೋಗ್ದಿರೋದೇ ಒಳ್ಳೆದಾಯ್ತು. ಹತ್ತಿರ ಬರ್ತೀನಿ, ಒಬ್ಬೊಬ್ಬನೇ ಮಾತಾಡ್ಬೇಡ. ಫಸ್ಟ್ನೇ ಮರ ಅಲ್ಲ, ಸೆಕೆಂಡ್ ಮರ ಕಾಣ್ತೈತಲ್ಲ ಅಲ್ಲಿವರೆಗೂ, ಆ ಡೆಡ್ ಎಂಡಿಂದ ಆ ಮರವರೆಗೂ. ತೆಂಗಿನ ಮರ. ಇದೊಂದು ಭಾಗ, ಅದೊಂದು ಭಾಗ, ಇದೊಂದು ಅವ್ವ ಐತಲ್ಲ, ಆ ಉತ್ತ ಐತಲ್ಲ, ಅಲ್ಲಿಂದ ಅಲ್ಲಿವರೆಗೂ. ಎಲ್ಲಿ
ಮರ. ಲಾಸ್ಟ್ ಇದು ಹೊಲ ಮಾಡೋದು ನೋಡಲ್ಲಿ ಹಾಂ ಹಾಂ ಅಲ್ಲಿವರೆಗೂ ಆ ಮರ ಹಂಗಾಸ್ ಬಂದು ಹಿಂಗೆ ಇದು ಫುಲ್ಲು ಬಂಡೆ. ಹಾಂ ಈ ಮರ ಈ ಬಂಡೆ ಎಲ್ಲ ಫುಲ್ಲು ಹಾಂ ಅದು ಓಡಿಸ್ಬೋದ ನಾವೇ? ಹೊಡಿಸ್ಬೋದು, ಏನು ಕಲ್ಲಿನ ಅಲ್ಲ ನೆಲ ಮಾಡ್ಕೊಳಕ್ಕೆ. ರೆಸಾರ್ಟ್ ಮಾಡ್ಬಿಡು ಅಂತ ರೆಸಾರ್ಟಾ? ಏನು ಮಾಡ್ತೀರಿ? ರೆಸಾರ್ಟ್ ಮಾಡ್ರೆ ಏನಂತ ಹೆಸರಿಡ್ತೀಯ ಹೇಳು? ನಿಂಗೆ ಕನ್ಫ್ಯೂಷನ್. ಈಗ ನಮ್ದು ಅಂದ್ಬಿಟ್ಟು ಈಗ ನಮ್ದಲ್ಲ ಅಂತೀಯ? ಹಾಂ ಬಾ ಕರೆಕ್ಟ್. ನಿಂದೇನಾ? ಅಯ್ಯ, ನೀನು ಬಿಸ್ನೆಸ್ ಮಾಡ್ಬೇಕಂದ್ರೆ ಏನು ಐಡಿಯಾ ಐತೆ ನಿಂಗೆ? ಏನು ಐಡಿಯಾ? ಇಲ್ಲೇ ಸೆಟ್ಲಾಗಿ ಒಂದು ಬಿಸ್ನೆಸ್ ಮಾಡ್ತೀಯ ಅಂದರೆ 10 crores CR ಇನ್ ಬ್ಯಾಂಕ್ ಇದ್ರೆ ಏನು ಮಾಡ್ತೀಯ? ಏನು ಮಾಡಲ್ಲ, ಆರಾಮಾಗಿ ಫಿಕ್ಸ್ ಡೆಪಾಸಿಟ್ ಹಾಕಿ. ಅಲ್ಲ ಬಿಸ್ನೆಸ್ ಮಾಡಲ್ವಾ? ಎಂತಕ್ಕೆ ಮಾಡ್ತೀಯಾ? ಕೊರೋನಾ ಟೈಮಲ್ಲಿ ಸರ್ರು ಫುಲ್ಲು ಇಲ್ಲೇ ಇದ್ದಿದ್ದು. ಯಪ್ಪ ನನಗೆ ಚಪ್ಪಲಿ ಬಿಚ್ಚಿದ್ರೆ ಮುಳ್ಚಿಚ್ಚುತ್ತಾ? ಫಸ್ಟು ಸರ್ರು ಕೊರೋನಾ ಟೈಮಲ್ಲಿ ಕಂಪ್ಲೀಟ್ ಕೊರೋನಾನ ನನ್ನ ತಮ್ಮ ಇಲ್ಲಿ ಲಾಕ್ ಆಗಿದ್ದ. ಅವನೊಂದು ಸುಮ್ಮನೆ ಎಂತ್ಕೊ ಬಂದ. ಆಮೇಲೆ ಅವನು ಅಷ್ಟರಲ್ಲಿ ಕೊರೋನಾ ಅನೌನ್ಸ್ ಮಾಡಿದ್ರೆ ಹಿಂಗೆ ಲಾಕ್ಡೌನ್ ಅಂತ ಅವ್ನು ಇಲ್ಲೇ ಇದ್ದಿದ್ದು. ನಾನು ಬೆಂಗಳೂರು. ಸೊ ಫುಲ್ ಎಂಜಾಯ್ ಮಾಡಿದ್ರಂತೆ ಕೊರೋನಾ ಟೈಮಲ್ಲಿ. ಅದಕ್ಕೆ ಒಂದು ವೇಳೆ ಇಲ್ಲೇ ಸೆಟ್ಲ್ ಆದರೆ ಏನು ಬಿಸ್ನೆಸ್ ಮಾಡ್ತಾನೆ ಅಂತ ಅವ್ನಿಗೆ ಅದು ಫ್ಯೂಚರ್ ಗೋಲು ಇದೆ. ಬೇಡ ಸಿಟಿ ಬಿಟ್ಬಿಟ್ಟು ಆಚೆ ಬಂದ್ಬಿಡೋಣ ಅಂತ. ಅಲ್ಲೇನಾ? ಬರ್ಬೋದಾ? ಫುಲ್ ಮುಳ್ಳು ಮುಳ್ಳು. ಆರ್ತಿ ವಿಡಿಯೋ ನೀವು ನೋಡಿದರೆ ಅದರಲ್ಲಿ ದೇವಸ್ಥಾನ ಸುತ್ತೀವಿ. ಅದು ಆ್ಯಕ್ಚುಲಿ ಅವ್ನು ತೊಗೊಂಡಿದ್ದಾನೋ ಈಗ ಗೊತ್ತಿಲ್ಲ. ದೇವಸ್ಥಾನ ಸುತ್ತಿ ಆಮೇಲೆ ಆರತಿನ ಒಳಗೆ ತೊಗೊಂಡೋಗ್ತೀವಿ. ಆ ಗ್ಯಾಪಲ್ಲಿ ಫಸ್ಟು ಬೇಜಾನ್ ಮುಳ್ಳಿತ್ತು, ಚುಚ್ಚೋಗ್ಬಿಡೋದು ಒಂದು ಸರಿ ಕಾಲು. ಇವಾಗ ಫುಲ್ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ, ರೋಡ್ ಟೈಪ್ ನೀಟ್ ಮಾಡಿದ್ದಾರೆ. ನಮ್ದಕ್ಕೆ ತಾತ ಸ್ಲೀಪಿಂಗ್. ಸ್ವಲ್ಪ ರಿನೋವೇಟ್ ಮಾಡಬೇಕು. ಮತ್ತು ಈಗ ಆ ಕಡೆಯಿಂದ ಎಳ್ದು ಆ ಕಡೆಯಿಂದ ಹೋಗ್ಬೇಕು. ಇದು ನಾನು ಈಳ್ಸ್ ಹಾಕಿದ್ದೀನಿ, ಹಿಂಗೆ ಕರ್ಕೊಬಂದ್ಬಿಟ್ಟೆ. ಅಲ್ಲ ಬಾ, ಇಲ್ಲ ನಿಜಾನ ಕೇಳ್ಕೊಬಾ. ನೀನು ಇಳ್ದುಬಿಟ್ಟು ನನಗೆ ನಿನ್ನ ಚಪ್ಪಲಿ ಕೊಡಪ್ಪ. ಅಲ್ಲಿಂದ ಎಸ್ಸಿಯಲ್ಲ ಲೊಳ್ಳಂತದ ನನ್ನ ಕಾಲು. ಏನು ಇಟ್ಕೊಂಬಿಟ್ರಲ್ಲ ಆಗಲ್ಲ, ಕಾಲು ಜಾರ್ತದ್ಲೋ. ನೀ ಇವತ್ತು ಏನು ಬಂಡೆಗಳೆಲ್ಲ ಬೀಳ್ಸಂಗೆ ಕಾಣ್ತೀಯ. ನಂಗೆ ಇರಪ್ಪ, ಫೋನ್ ಆಫ್ ಮಾಡ್ತೀನಿ ನಾನು. ಏಡಿಯಾ ಕೈಯ ಆಯಿತು ಬೀಳ್ತೀನಿ ಕಣ ಮೈಚ. ಎಲ್ಲಿ ಬಿಡ, ಇಳ್ದುಬಿಟ್ಟು ಚಪ್ಪಲಿ ಕೊಡು. ಹಂಗೆಲ್ಲ ದೂರ ಆಯ್ತು. ನಾವು ಒಬ್ರಿಗೆ ಯಾಕೆ ಭಯ ಆಯ್ತದೆ. 2 ನಿಮಿಷ ಚಪ್ಪಲಿ ಕೊಡೋ. ಅಲ್ಲಿ ಕಲ್ ಮೇಲೆ ನಿಂತ್ಕೊಂಡು ನಾನು ಹೀಲ್ಸು ಎಸಿ ಇಲ್ಲಿಗೆ ಎಸಿ. ಒಲ್ಲೆಸ್ತ ಇನ್ನೊಂದು. ಈಗ ಅಯ್ಯಪ್ಪ, ಒಂದು ಕೈಯಲ್ಲಿ ತಗೊಂಡು ಇವೊಂದೊಂದು ಕಾಲಲ್ಲಿ ಹಾಕೊಂಡು ಇಳಿಬೇಕು. ಬಿಟ್ಟೆ ಹೋಗ್ಬಿಟ್ಟೆ ಚಪ್ಪಲಿ ಕೊಟ್ಟೆ ಅಂತ. ಅಯ್ಯೋ ಬಕ್ಕಂಡ್ ಬಾರೆ, ನಿಂತ್ಕೊಂಡ್ ಬರೋದಲ್ಲ, ಬಕ್ಕಂಬ ಸ್ವಲ್ಪ. ಯಪ್ಪ, ಒಂದು ಕೈ ಕೊಡೋಕೆ ಎಷ್ಟು ಆಟಾಡ್ತ. ತಾಳಲ್ಲ ಚಪ್ಪಲಿ, ನನಗೂ ಬೇಡ ನೀನು ಚಪ್ಪಲಿ. ಎಡ್ಕೊಂಡೆ ಆಗ್ಬಿಟ್ಟ. ಗಾಡಿದೊಂದು ಸುರಂಗ ಮಾರ್ಗ. ಅಯ್ಯಪ್ಪ, ಇಲ್ಲೊಂದು ಬಂಡೆಗಳು ಬೇಜಾನಾವಿಲ್ಲಿ. ಗಿಡ ತೋರಿಸಿ ನಿಮ್ದಕ್ಕೆ ಪ್ರಾಪರ್ಟಿ ಎಲ್ಲ ತೋರಿಸಿದ್ದೀವಿ. ಇನ್ನು ಮತ್ತೆ ಅಗೈನ್ ಕರೆಕ್ಷನ್, ನಾನು ಹೆಂಗೆ ಬ್ಲಾಗ್ ಮಾಡ್ಬೇಕಂತ ಪತ್ತಕ್ಕೂ ಫಸ್ಟು. ಇರು ನೀನು ಜೋರಾಗಿ ಮಾತಾಡ್ರೆ ಕೇಳಿಸಲ್ಲ, ಮೆಲ್ಲಿಗೆ ಮಾತಾಡ್ರೆ ಕೇಳಿಸಲ್ಲ. ಕ್ಯಾ? ಹಾಂ, ನಿಮ್ಮದು ಗಿಡ, ನಿಮ್ದಕ್ಕೆ ಸೈಟ್, ನಮ್ದಕ್ಕೆ ತಾತ ಎಲ್ಲಾರನ್ನೂ ತೋರ್ಸ್ಕೊಂಬಂದಿದ್ದೀವಿ ನಾವು. ಮಲ್ಲಿಗೆ ಹೂವು ಗಿಡ ಪ್ಲಾಂಟೇಶನ್ ಎಲ್ಲಿ ಕೊಟ್ಬಿಡು. ಇದು ನಾನೇನೋ ಜೋಶಲ್ಲಿ ಹತ್ಬಿಟ್ಟೆ. ಅಪ್ಪಾಡ, ಎಸ್ ಮೈ ಸ್ಲಿಪ್ಪರ್ ಡೇರ್.
ನಾಟ್ ಟೇಕ್ ಇಟ್. ನಮ್ಮ ಅತ್ತೆಗೆ ಗಿಡ ತೋರಿಸ್ಬೇಕು, ಗಿಡ ಹೆಂಗೆ ಬೆಳೀತು ಅಂತ ತೋರಿಸ್ಬೇಕು, ಈಗ ಇಂಚಿಂಚು ತೋರಿಸ್ಬೇಕು. ನಾನು ಸುಮ್ಮನೆ ಕ್ಯಾಮ್ರಾ ಇಟ್ಕೊಂಡು ಮಾಡ್ತೀನಿ ಅಷ್ಟೇ. ನಮ್ಮ ಅತ್ತೆನೇ ಎಲ್ಲ ಕರೆಕ್ಷನ್. ನನಗೆ ಯಾವ ತಾನೇ ಒಪ್ತಾರೆ ಹೇಳ್ರಿ, ನಾನು ಮಾಡಿದ್ನಿ ಎಲ್ಲದರಲ್ಲೂ ಕಂಪ್ಲೇಂಟ್ಸ್. ಏನು ಸರಿ ಮಾಡಿದ್ರು ಕಂಪ್ಲೇಂಟ್ಸ್, ತಪ್ಪು ಮಾಡಿದ್ರು ಕಂಪ್ಲೇಂಟ್ಸ್, ಮಾಡಿಲ್ಲ ಅಂದರೂ ಕಂಪ್ಲೇಂಟ್ಸ್, ಮಾಡಿದ್ರು ಕಂಪ್ಲೇಂಟ್ಸ್. ಕಾಮನ್ ಆಗಿಬಿಟ್ಟಿದೆ ಬೈಸ್ಕೊಳ್ಳೋದು. ಎಳ್ನೀರಿಗಾ? ಎಳ್ನೀರಿಗೆಲ್ಲ ಹೇಗೆ ದೇವ್ರ ಪೂಜೆಗೆ. ಹಸೆಕಾಯಿ ಕಣ್ಣು ಮುಚ್ಕೊಂಡು ಸುಳಿಬೋದಂತೆ ಎಫರ್ಟ್ಲೆಸ್ಲಿ. ಅಜ್ಜಿ ಹೇಳ್ತದೆ. ಪ್ರಾಕ್ಟೀಸ್ ಇಲ್ಲ ನಿಂಗೆ. ಎಷ್ಟು ಹೊಡೆದು ಏನು ಫಸ್ಟ್ ಕಾಯ? ಊಯ್ ಏನಾಯ್ತು? 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 ಏನೋ ಗಿಡದ್ದು ಮುಳ್ಳುಗಳು. ಛೇ 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 ಛೇ. ನೀರ್ ಮೇಲೆ ಕುತ್ಕೊಂಬಿಟ್ಟ. ಕಂಗ್ರಾಟ್ಸ್. ಅಯ್ಯೋ ಎಲ್ಲೆಲ್ಲಿ ಸಂದಿಲ್ ಕರ್ಕೊಂಡೋಗಿದ್ದು ನೋಡಿ. ನನ್ನ ಪ್ಯಾಂಟ್ಗೆಲ್ಲ ಏನೇನಾಗೈತಿ ನೋಡಿ. ಎಲ್ಲೆಲ್ಲ ಕರ್ಕೊಂಡೋಗ್ಬಿಟ್ಟು ನನ್ನ ಪ್ಯಾಂಟ್ ಎಲ್ಲ ಗಲೀಜು ಮಾಡಿಸ್ಬಿಟ್ಟಾನು. 1000 ಇತ್ತು ಕಿತ್ತಾಕ್ತೆ. ಅದು ಹಂಗೆ ಅಂಟ್ಕೊಂಡ್ಬಿಡ್ತದೆ. ಏನಿದು? ಏನದು? ಅದು ಮುಳ್ಳಿಂದು ಗಿಡದು ಇದ್ರದ್ದು ಅದೇನೋ ಹೇಳ್ತಾರೆ, ಅದಕ್ಕೆ ಇರ್ತದೆ, ಅಂಟ್ಕೊಂಡ್ಬಿಡ್ತದೆ, ಸುಸ್ತಾ ಇರ್ತದೆ. ಕಿಶಿ ತಾನೆ ಜಾಸ್ತಿ. ಏನೋ ಇದು ಒಂದು ಯಾವ ಸಂಜೆ ಕರ್ಕೊಂಡೋಗಿ. ಛೇ ಗಲೀಜು ಹೋಯ್ತು ನನ್ನ ಪ್ಯಾಂಟ್. ಹೋಯ್ತದ ಬಾ, ಏನಾಗಲ್ಲ. ಇನ್ನ ಏನು ಪ್ರಸಾದ ಮಾಡ್ತೀರಾ? ಅಲ್ಲಿ ನಮ್ಮ ಅಜ್ಜಿ ಇನ್ಸ್ಟ್ರಕ್ಷನ್ ಹೇಳ್ತಾವ್ರೆ ನಮ್ಮ ಅತ್ತೆ. ಈ ಕಡೆ ಕೊಟ್ಟು ಸಾಮಂತಿಗೆ ವರ್ಷಕ್ಕೆ ಅನ್ಕೊಂಡ್ಬಿಡ್ತು, ಈ ಕಡೆ ಇಲ್ಲಿ ಅವನು ಇನ್ನ ಕಾಯಿ ಹೊಡಿತಾನೆ ಅವನು. ಬಾಕ್ಸಲ್ಲೇ ತಂದ ಅಲ್ಲೇ ಐತೆ ನೋಡು. ತೋರಿಸಿ ಯಾವುದೋ ಸೀರೆಗೆ ಯಾವುದೋ ಜಾಕೆಟ್. ಅದೇ ಹೇಳ್ದೆ ನಾನು ಆಗ್ಲೇ. ನಮ್ಮ ಮತ್ತೆ ಸಂಬಂಧ ಇಲ್ದಿರೋ ಸೀರೆ ಇಟ್ಕೊಂಡು ಕೆಲಸ ಮಾಡ್ತಾವ್ರೆ. ಅದನ್ನು ಹೇಳ್ದೆ. ನಮ್ಮ ಮತ್ತೆ ಟೆಕ್ನಾಲಜಿ ತಲೆ ಎಕ್ಸ್ಪೆಕ್ಟಿಂಗ್ ಮಾಡ್ತಾವ್ರೆ ಅಂತ. ಅದಕ್ಕೆ ಇದನ್ನ ಹಾಕೊಂಬಂದೆ. ಒಂದೇ ಒಂಚೂರು ಮುಡ್ಕೊಳಕ್ ಮಾಡ್ಬಿಟ್ಟು. ಅದು ನಮ್ಮ ಮತ್ತೆ ಫೇವ್ರೆಟ್ ಫ್ಲವರ್ ಕನಕಾಂಬರಂ. ಅಪ್ಪ ಇನ್ನು ಏನೇನು ಪ್ರಿಪ್ರೇಷನ್ ಮಾಡ್ಬೇಕತ್ತೆ? ಈಗ ಪ್ರಸಾದ ಮಾಡ್ಕೊಂಡು ಪೂಜೆ ಬಾಳೆಹಣ್ಣು ಕಾಯಿ ಕಾಯಿ ಅಲ್ಲೇ ಕಷ್ಟಂಕಾಯಿ ಏನು ಕದು ಅಲ್ಲಿ ಅದೆಲ್ಲ ಮಡ್ಕೊಳಕ್ ಜಾಗ ಇದೆ. ನಿಮ್ಮ ಅಜ್ಜಿ ಮಡಿಕೊಂಡ ಇದನ್ ಕೂಡ ಇಲ್ಲಿ ಬಕೆಟ್ ತಮ್ಮ ಇದನ್ನ ಯಾವ್ದ ಎಲ್ಲದೇ ಬಕೆಟ್ಟು ಚೊಂಬು ಅಂತಾರ ಅದನ್ನ. ಥೋಗೋಳಿ ಇದು ಬಕೆಟ್. ಕೈಗೆ ಯಾವುದೋ ಮುಳ್ಳು ಚುಚ್ಚೈತೆ ಮಹೇಶ. ಅದೆಲ್ಲ ಕಾಮನ್ ಇಲ್ಲಿ. ನಿಂಗೆ ಚುಚ್ಚಿದ್ರೆ ಯಾರು ಚುಚ್ಚಿದ್ರು ಕಾಮನ್ನೇ. ಇನ್ನೊಂದಾ? ಅದು ಅಲ್ಲಿ ದೇವಸ್ಥಾನ ಸುಲಿತೀನಿ, ಇಲ್ಲೋ ಕೊಡೋ. ಅತ್ತೆ ಒಂದು ಪಿನ್ ಇದ್ರೆ ಕೊಡೋದೆ. ಬಟ್ಟೆ ಪಿನ್ನು ಕೈಗೆ ಮುಳ್ಳು ಚುಚ್ಕೊಂಬಿಟ್ಟೈತೆ. ಇಲ್ಲ ಗೈಸ್, ಇಲ್ಲೆಲ್ಲ ಕಪ್ಪಗಿದೆ ನೋಡಿ, ಅದೇ ಮುಳ್ಳು ತೆಗಿಬೇಕು. ಈಗ ನಾವು ಮತ್ತೆ ಪ್ರಿಪ್ರೇಷನ್ ಮಾಡಿದ್ದಾರೆ. ಪ್ರಿಪ್ರೇಷನ್ ಎಲ್ಲ ಆಗಿದೆ. ಈಗ ಪ್ರಸಾದ ಒಂದು ಇಕ್ಬಿಟ್ಟು ಪೂಜೆ ಮಾಡಬೇಕು. ಪೂಜೆ ದೀಪ ಹಚ್ಬಿಟ್ಟಿದ್ಯಾ? ಹಚ್ಚಿದ ದೀಪ ಹಚ್ಚಕ್ಕೇನು ರೆಡಿ ಮಾಡಿದೆ, ದೀಪ ಹಚ್ತೆ. ಈಗ ಅಜ್ಜಿ ಬಾಳೆ ಎಲೆ ತರಕ್ ಹೋಗೈತೆ. ಅಜ್ಜಿ ಬಾಳೆ ಎಲೆ ತಗೊಂಬಂದ್ರೆ ಆಯ್ತು. ಅಲ್ಲೇ ಊರಲ್ಲಿ ಟೌಂಡಮ್ ಅನ್ಸ್ತವ್ರೆ, ಕೇಳಿಸ್ತೈತೆ. ಅದೇ ಅಲ್ಲಿ ಮನೆ ಹತ್ರ ದೇವ್ರು ಬಂದ್ಬಿಡುತ್ತೆ, ಅಲ್ಲಿ ಮಡ್ಲಕ್ಕಿ ಕೊಡ್ಬೇಕು. ಇದು ಪೂಜೆ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋದಾ? ಓಕೆ. ಇವತ್ತು ನಮ್ಮ ಪೂಜಾರಮ್ಮ ರೆಡಿ ಇದ್ದಾರೆ ನೋಡಿ, ಸಂಬಂಧ ಇಲ್ಲದೆ ಬ್ಲೌಸ್ಗೆ ಮತ್ತೆ ಇನ್ನೇನ್ ಮಾಡೋದು? ಇಲ್ಲಿ ಬಂದ್ರೆ ಕೆಲ್ಸ ನೀಟಾಗಿರೋದೆಲ್ಲ ಮಾಡ್ಕೊಂಡು ಉಟ್ಕೊಂಡ್ ಬಂದ್ರೆ ಅದು ತಿರ್ಗಾ ಕರೆ ಆಗೋಯ್ತದೆ. ಮತ್ತೆ ಇನ್ನೊಂದ್ ಜಾಗ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು, ಪ್ಲಸ್ ಇನ್ನೊಬ್ಬ ಇಲ್ಲ ಅಲ್ಲೆಲ್ಲೋ ಇನ್ನೊಂದು ಫಂಕ್ಷನ್ಗೆ ಹೋಗ್ಬೇಕು. ಫಂಕ್ಷನ್ ಉಟ್ಕೊಂಡ್ಬಿಟ್ರೆ ಎಲ್ಲ ಗಲೀಜಾಗ್ಬಿಡತ್ತೆ. ಹಳ್ಳಿ ಹೆಂಗೋ ಒಂದಿರುತ್ತೆ ಬಿಡು. ಟೆಕ್ನಾಲಜಿ. ಅವ್ನು ಕುತ್ಕೊಂಡಿರೋ ಹತ್ರ ಅಜ್ಜಿ ಪ್ಯಾಂಟ್ ನೀರು ಇದ್ಬಿಟ್ಟು ಪ್ಯಾಂಟ್ ಎಲ್ಲ ನೆನ್ಸಾಕೊಂಡು ಈಗೆಲ್ಲ ಬಾಳೆ ಎಲೆ ಬಂದಿದೆ ನಮ್ಮ ಅಜ್ಜಿ. ಈಗ ಅತ್ತೆ ಪ್ರಿಪ್ರೇಷನ್ ಪ್ರಸಾದ ಮನೇಲಿ ಮಾಡ್ಕೊಂಡು ತಗೊಂಬಂದು ಕೊಟ್ಬಿಟ್ಟು ಹೋಗಿವಂತೆ ಬಾ.
ಅನ್ಕೊಂಡ್ಬಿಡ್ತಾರೆ. ಯಾರು ನಾನು ಕೊಡ್ತೀನಿ ಕಳ್ಳ. ಕಾಯ್ತಾರೆ. ಅಜ್ಜಿ ಎಷ್ಟಜ್ಜಿ ಅದು ಒಣಗಕ್ಕೂ ನೀರು ಯಾಕೋ ಅಷ್ಟು ನೀರು ಇಲ್ದಿದ್ರು ಅಲ್ಲಿ ಹೋಗೋದಾದ್ರೂ ಕೊಟ್ಟೋಯ್ತೀನಿ. ಕಾಯ್ತಾ ಕೂತಿರ್ತಾರೆ. ಇದ್ದವ ಕಾಯ್ತಾ ಇದ್ದೀನಿ. ಅಲ್ಲ ನೆಲ ಒಣಗಕ್ಕೆ ನಮ್ಮ ಅಜ್ಜಿ ಮತ್ ನೀರು ಏಕೆ ಒಣಗದೇನು ಬಾಕ್ಲಿ ನೀರು ಹಾಕ್ಬಿಡ್ತೀನಿ ದೇವಸ್ಥಾನ ಬಾಕ್ಲಿಗೆ. ನೇಚರ್ ಅಗೇನ್ಸ್ಟ್ ಯಾಕೆ ಹೋಯ್ತೆ ಬಾಟ್ಲಿ ನೀರ್ ಹಾಕಿದ್ರು ಬೇಸಿಗೆ ಕಾರ್ಕತ್ತದೆ. ನೀನ್ 20 ಸರಿ 20 ಬಕೆಟ್ ನೀರು ಹೋಯ್ತಿದ್ಯಲ್ಲ ಅವಾಗಿಂದ. ಅವ ಎಲ್ಲೂ ಇದ್ನ ಇಲ್ಲ ವಾರಾಕು ನೀನು ಒಂದ್ ದಿವ್ಸ ವಾರಾಕ್ ಮಾಡೋಳು ನಾಲ್ಕು ಬಿಟ್ಟೈತೆ ಕಂಡಿದೀವ. ಆಯ್ತವ ಏನೋ ಮಾಡ್ಕೊ. ಇನ್ನ 4 ಚಂಬು 40 ಬಕೆಟ್ ಹಾಕು. ಏನಂತಾರೆ ವಾರ ಕೊಂಚು ಕೇಳ್ಬಿಟ್ಟೆ ನಾನು. ಬಿಟ್ಕೊಂಡ್ಬಿಡ್ತಾವಂತೆ. ಏನ್ ಬಿಟ್ಕೊಬರ್ತವೆ ನರ ಬಿಟ್ಕೊಂಡ್ಬಿಡ್ತಾವಂತೆ. ನೀನ್ ಮಾಡಿರೋದಕ್ಕೆ ನಿಂಗೆ ಬಿಡುವ ಮ್ಯಾನ್ ಬಿಡುವ ವರ್ಷದಲ್ಲ ಇದ್ರಲ್ಲಿ ಒಂದ್ ಕಿತ್ಕೊಳ. ನೀನ್ ಶಕ್ತಿ ಕೊಟ್ಟಿರೋದೇ ಇದೆ ದೇವ್ರು ಮಾಡಿದ್ದಿಲ್ಲ. ಯಾಕೆ ಆಡ್ತಾರೆ ಹೇಳ. ನೆಮ್ಮದಿಯಾಗಿರ್ಬಿಡೋಣ. ಅವರು ನಾವು ಇಬ್ಬರು ಜೊತೆಗಿದ್ರೆ ಸಾಕು, ಮನಸ್ಸು ಬದುಕಬೇಕು ಅಂತ. ಬರೀ ಒಂದು ತೆಂಗಿನ ಮರದ ಜಗಳಾಡ್ತಾ ಇದ್ದೀನಿ. ಅಲ್ಲ ಅವ್ರದ್ದಾದ್ರೆ ಅವ್ರದ್ದು ಹೋಗ್ಲಿ ಮನುಷ್ಯ. ನಮ್ದು ಇಂಡಿಯಾದಲ್ವಾ, ಯಾಕೆ ಜಗಳ ಆಡ್ತಾರೆ ಅಂದ್ರೆ ಬಾರ್ಡರ್ ವಿಷಯಕ್ಕೆ ಜಗಳ ಆಗೋದು. ನೀನ್ ಬರೀ ಒಂದು ತೆಂಗಿನ ಮರ ನಮ್ದು ಒಂದು ಜಗಳ ಆಡ್ತಾ ಇದೆಯಾ. ನಮ್ಮ ಮಹೇಶ ಒಂದ್ ಇಂಡಿಯಾ ಪಾಕಿಸ್ತಾನದ ವಾರ್ ಅಲ್ಲ ಏನ್ ಜಗಳ ಆಡೋ ರೀಸನ್ ಇಟ್ಕೊಂಡು ಮತ್ತೆ ಬೇರೆ ಯಾವ್ದೋ ವಿಚಾರನ ಎಕ್ಸ್ಪ್ಲೈನ್ ಮಾಡ್ತಾನೆ. ಹೋಲಿ ನಮ್ಮ ಊರು ನಮ್ಮ ಹೊಲ ಎಲ್ಲ ಚೆನ್ನಾಗಿ ತೋರಿಸಿ ಹಸಿರು ತೋರಿಸಿದ್ರೆ ಯಾಕೆ ಇರಾನ್ ಬಾಂಬ್ ಹಾಕ್ಬಿಡ್ತಾರೆ, ಎಲ್ಲ ಬದುಕ್ಬೋದಲ್ವಾ ಅಂತೆಲ್ಲ. ಹಂಗಲ್ಲ ನಾನು ಹೇಳೋದು, ಎಲ್ಲಾರು ಚೆನ್ನಾಗಿರ್ಲಿ. ಅವ್ರ ಮರಕ್ಕೆ ಮಾತಾಡ್ತೀಯಾ? ಒಂದ್ ಸೆಕೆಂಡ್, ನೀವೇನ್ ಮಾತಾಡೋ ಕೆಲ್ಸ ಅಲ್ಲ. ನಾನೇನು ಹೇಳ್ತೀನಿ ಅಂದ್ರೆ ಅವ್ರದ್ದು ಅವರೇ ಮಡಿಕೊಳ್ಳಿ, ನಮ್ಮದ್ ನಾವು ಮಡಿಕೊಳ್ಳೋಣ. ಒಂದ್ ಮರಕ್ಕಂತ ಜಗಳ ಆಡೋದಲ್ಲ. ಅವ್ನು ಹೇಳ್ತಾನೆ ಇವಾಗ, ಇಲ್ಲಪ್ಪ ಈ ದೇವಸ್ಥಾನ ಇನ್ನ ಅರ್ಧ ನಮ್ದೇ ಅಂತ. ಅದೇ ಕೊಟ್ಬಿಡ್ತೀಯ ಹಂಗೆ ಹೋಗುತ್ತೆ. ಅಲ್ಲಿ ಲೆಕ್ಕ ಗಿಕ್ಕ ಕೇಳಲ್ಲ. ಏನ್ ಇವಾಗ ಕೊಡ್ಕೆ ಕೊಡಲ್ವಾ? ಅದಕ್ಕೆ ಹೊಡೆದಾಕ್ ಬಿಡೋಣ. ಅದೇ ಜಗಳ ಆಗೋದು. ಅದೇ ಜಗಳ ಆಲ್ಮೋಸ್ಟ್ ಕಂಟ್ರಿ. ಸಾಯ್ಲಿ ಬಿಡು, ನಮ್ಗೆ ಇದಕ್ಕೆ ಮೇಲೆ ನ್ಯಾಯ ಏನ್ ಮಾಡಕ್ ಆಗಲ್ಲ ನಾವು. ಅವರು ಕಾಶ್ಮೀರ್ ನಮ್ದು ಅಂತ, ನಾವು ನಮ್ ಕಾಶ್ಮೀರ್ ನಮ್ದು ಅಂತ. ನನ್ನ ಫೋನ್ ಅಂತೂ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರಪ್ಪ. ಅಯ್ಯೋ ಇನ್ನ ರೀಲ್ಸ್ ಇದೆಲ್ಲ ಮಾಡ್ಕೊಂತಿದ್ದೀವಿ. ಇನ್ನೂ ಚಿತ್ರ ಹಿಂಗೆ ಮಾಡಿ ಇವಾಗ ಹ್ಯಾಂಗ್ ಆಯ್ತೈತೆ. ನಾನು ಇನ್ನೊಂದು ವರ್ಷ ಬಳಸ್ಬೋದು ಅಷ್ಟೇ ಫೋನ್ನ, ಕಷ್ಟಪಟ್ಟು. ಆಮೇಲೆ ನಾನು ಹೊಸದು ತಗೋಬೇಕು. ನೀನೊಂದು ದಡದಲ್ಲಿ ನಾನೊಂದು. ಮಹಿನು ಪೂಜೆ ಮುಗಿಸ್ತಾ, ಮಹಿ ಪೂಜೆ ಮುಗಿಸಾದ್ಮೇಲೆ ಎಲ್ಲ ಎತ್ಕೊಂಡು ವಾಪಸ್ ಮನೆಗೆ ಹೊರಟ್ವಿ. ಆ್ಯಂಡ್ ನನಗೆ ಅರ್ಜೆಂಟ್ ಕೆಲಸ ಇರೋದ್ರಿಂದ ಊರು ದೇವರು ಮನೆ ಹತ್ರ ಬಂದು ಆ ಪೂಜೆ ಆಗೋವರೆಗೂ ನಾನು ಅಲ್ಲಿ ಇರಲಿಲ್ಲ. ಇವರೆಲ್ಲ ಕೆಲಸ ಮಾಡ್ಕೊಳ್ಳಿ ಅಂತೇಳಿ ನಾನು ಮೊದಲೇ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಟಿದ್ದೆ. ಸೊ ಈ ನಮ್ಮ ದೇವ್ರ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗಿದ ತಕ್ಷಣ ಬ್ಯಾಗ್ ಎತ್ಕೊಂಡು ಮತ್ತೆ ಬಂದೆ. ಯಾಕಂದರೆ ಇಲ್ಲಿ ಬೆಂಗಳೂರಲ್ಲಿ ನನಗೆ ಮತ್ತೆ ಒಂದು ರೀಲ್ ಶೂಟ್ ಪ್ಲ್ಯಾನ್ ಮಾಡಿದ್ದೆ. ಸೊ ಅದ್ರ ಶೂಟ್ ಇರೋದ್ರಿಂದ ಬೇಗ ಬಸ್ಸಲ್ಲಿ ಬೆಂಗಳೂರಿಗೆ ಜಂಪ್ ಆದೆ. ಯಾವ್ದು ಹಾಕಲ್ಲ. ಏನ್ ಲೇಟ್ ನೀನು? ಅವತ್ತು ನೀವು ಮಾಡಿದ್ ಲೇಟು, ಇವತ್ತು ಲೇಟ್. ನಾನು ಕರೆಕ್ಟ್ ಟೈಮ್. ಎಲ್ಲಿ ಬ್ಯಾಗು? ಡಿಕ್ಕಿಲಿ ಏನೋ ಅಲ್ಲಿರೋ ಥರ ತೋರಿಸಿ. ಈಗ ಕಡೆ ಹೋಗೋದು? ಇಲ್ಲಿ ಬೇಡ, ಆ ಕಡೆ ಹೋಗೋಣ, ಗ್ರೌಂಡ್ ರೋಡ್. ಗೊತ್ತಿಲ್ಲ, ಅದಕ್ಕೆ ಕೇಳಿ. ಸರಿ. ರಾಕೇಶ್ ಇನ್ನ ಸ್ಲೀಪು ಎಲ್ಲ ಮೇಲೆ. ಕಮ್ ಸೈಡ್ ತಗೊಳ್ಳಿ ನಿಮ್ಮ ಶಸ್ತ್ರಗಳನ್ನು. ದಿಸ್ ಇಸ್ ಕಾಲ್ಡ್ ಮೈಕ್. ಯಾಕೆ ಮೂಕರಾಗ್ಬಿಟ್ಟಿದ್ದೀರಾ? ನೀನ್ ಪೋಸ್ಟ್ ಮಾಡ್ತೀಯಾ? ಮಾಡ್ತೀನಿ ಕಣ. ಆಮೇಲೆ ಇದನ್ನ ಹಾಕ್ಬಿಡ. ಆಗ್ತೀನಿ ನಾನು. ನೀನ್ ಸುಮ್ನಿರಮ್ಮ. ನಾನು ನೀನು ಹೇಳಿದ ಮಾತು ಆಲ್ರೆಡಿ ಒಂದ್ಸರಿ ಕೇಳಿದ್ನಿ, ಈ ಸರಿ ಕೇಳಲ್ಲ. ಕಾಫಿ ಕೋಲ್ಡ್ ಕಾಫಿ ಈಗ. ಎನಿಥಿಂಗ್ ಇಸ್ ಫೈನ್. ಕಾಫಿ ರಾಕೇಶ್.
ಹಾಂ ಅಲ್ಲೇ ಹೋಗೋಣ ಬನ್ನಿ. ಎಲ್ಲಿ ಅಲ್ಲಿ ಸಿಗುತ್ತೆ ಗೊತ್ತಿಲ್ಲ ನನಗೆ, ನೀನು ಹೇಳ್ಬೇಕು. ಎಲ್ಲರೂ ಹೋಗೋಣ ಅಂದ್ಬಿಟ್ಟ. ಬೇಗ ಎತ್ತು ಹೋಗೋಣ. ಸ್ಪೀಕ್ ಸಮಥಿಂಗ್. ಮಾತಾಡು. ಏನು ಫಸ್ಟ್ ಏನಾದ್ರು ಮಾತಾಡು. ನಿನ್ನ ವಾಯ್ಸ್ ಮೈಕ್ ಹಾಕಿಲ್ಲ, ಹಂಗೆ ನಿನ್ನ ವಾಯ್ಸ್ ಕೇಳಿಸುತ್ತೆ ನೋಡ್ತೀನಿ. ಎಲ್ರಿಗೂ ನಮಸ್ಕಾರ. ಸೊ ಈಗ ತಾನೇ ನಾವು ಪಾರ್ಟ್ 2 ಶೂಟ್ ಮುಗಿಸ್ಕೊಂಡು ಬಂದಿದ್ದೀವಿ. ಹಾಂ, ಹ್ಯಾವಿಂಗ್ ಅ ಕಾಫಿ. ಹಾಂ. ಒಪಿನಿಯನ್ ಶೂಟ್ ಹೆಂಗಾಯ್ತು, ಏನು ಅನ್ಸುತ್ತೆ? ಚೆನ್ನಾಗಾಯ್ತು. ಆಕ್ಚುಲಿ ಈ ಸ್ಕ್ರಿಪ್ಟ್ ಬಂದ್ಬಿಟ್ಟು ನಾವು ಪ್ಲಾನ್ ಅಲ್ಲೇ ಇರಲಿಲ್ಲ. ಜಸ್ಟ್ ರ್ಯಾಂಡಮ್ ಆಗಿ ಅವತ್ತು ಟೈಮ್ ಇತ್ತು, ಟೈಮ್ ಯಾಕೆ ವೇಸ್ಟ್ ಮಾಡಬೇಕು ಅಂದ್ಬಿಟ್ಟು ಸುಮ್ಮನೆ ಆನ್ ಸ್ಪಾಟ್ ಸ್ಕ್ರಿಪ್ಟ್ ಮಾಡಿ ಏನೋ ಒಂದು ಅಂತ ಚಿಲ್ಲಾಗೆ ಮಾಡ್ಕೊಂಡು ಹೋಗಿದ್ದು. ಬಟ್ ಒಂದು ಒಳ್ಳೆ ರೀಚ್ ಸಿಕ್ತು. ಸೊ ರೀಚ್ ಸಿಕ್ಕಿದ್ದಕ್ಕೆ ವೈ ನಾಟ್ ಪಾರ್ಟ್ 2 ಅಂದಿದ್ದಕ್ಕೆ ಸೊ ಇವತ್ತು ಮತ್ತೆ ಇದೂ ನೆನ್ನೆ ಸ್ಕ್ರಿಪ್ಟ್ ಮಾಡಿ ಬಂದು ನಾವು ರಾಕಿ ಯುವರ್ ಹಾಟ್ ಚಾಕ್ಲೇಟ್. ಹಾಂ, ಆಮೇಲೆ ಸೊ ನೋಡೋಣ ಪಾರ್ಟ್ ಹೆಂಗೆ ಓಡುತ್ತೆ ಅಂತ. ನಿಮ್ಮ ಅಭಿಪ್ರಾಯ ಏನು? ಹೆಂಗೆ ಅನಿಸಿದೆ, ಹೆಂಗೆ ಬಂದಿದೆ, ಜನ ಅಕ್ಸೆಪ್ಟ್ ಮಾಡ್ತಾರೆ ಅನಿಸುತ್ತೆ? ಯಾವುದೋ ಮೂವಿ ರಿವ್ಯೂ. ಇಲ್ಲ ಜನ ಅದನ್ನು ಅಷ್ಟು ಇಷ್ಟಪಟ್ಟಿದ್ದಾರೆ, ಇದನ್ನು ಇಷ್ಟಪಡ್ತಾರೆ. ಬಟ್ ನನಗೆ ಡೌಟ್ ಅಂದರೆ ಅದು ನೈಟ್ ಟೈಮು ಚೆನ್ನಾಗಿ ಬಂದಿತ್ತು, ಒಂದು ಕ್ಯೂಟ್ ಕನ್ವರ್ಸೇಷನ್ ಇತ್ತು. ಬಟ್ ಇದು ಅದತ್ತು ಟೇಕ್ ಓವರ್ ಕನ್ವರ್ಸೇಷನ್ನೇ. ಬಟ್ ಸ್ಟಿಲ್ ಎಕ್ಸ್ಪೆಕ್ಟೇಷನ್ಸ್ ಇದೆ, ನೋಡೋಣ ಹೆಂಗಾಗುತ್ತೆ ಅಂತ. ಎಕ್ಸ್ಪೆಕ್ಟೇಷನ್ಸು ಡೌಟು ಈಕ್ವಲ್ ಆಗಿದೆ ನನಗೂ ಅದೇ ಥರ ಇದೆ. ಯಾಕಂದರೆ ಇದ್ರಲ್ಲಿ ಅಷ್ಟು ಒಂದು ಎಲಿಮೆಂಟ್ ಅಷ್ಟಿಲ್ಲ. ಬಟ್ ಸ್ಟಿಲ್ ನೋಡೋಣ ಏನು ಎಲ್ಲ ನೀನೇ ಹೇಳ್ಬಿಡು. ಸಿನಿಮಾ ಹೆಂಗ್ ಪ್ರಮೋಟ್ ಮಾಡ್ತಾರೆ ಗೊತ್ತಾ? ಹಂಗಿರ್ಬೇಕು, ಕೊಡ್ಬೇಕು ನಾವೇ. ಅದೇ ಕಣ ಪಬ್ಲಿಸಿಟಿ. ಬಿಟ್ಟಾದ್ಮೇಲೆ ತಾನೇ ಇವೆಲ್ಲ. ದಟ್ ಈಸ್ ಕಾಲ್ಡ್ as ಮಾರ್ಕೆಟಿಂಗ್. ಯು ನೀಡ್ ಟು ಲರ್ನ್. LLBಗೆ ಮಾರ್ಕೆಟಿಂಗ್ ಗೊತ್ತಿಲ್ಲ ನೋಡಿ. ಅಲ್ಲ, ಇದು ರೀಲ್ ಬಿಟ್ಟಾದ್ಮೇಲೆ ತಾನೇ ಬ್ಲಾಗ್ ಬರೋದು. ಮತ್ತೆ ಅಷ್ಟೊಂದು ಅಪ್ಡೇಟ್ ಆಗ್ಬಿಟ್ಟಿದ್ಯಾ ನೀನು. ಪಕ್ಕ ಇದೆಲ್ಲ ಹೋದ್ಮೇಲೆ ಲೇಟಾಗಿ ಆಗ್ತಾಳೆ ಅಂತ. ಕಾಮನ್ ತಾನೇ ಅದು. ಬ್ಲಾಗ್ ಯಾವಾಗಲೂ ಲೇಟ್ ಆಗೇ ಬರೋದು. ಅಪ್ಡೇಟ್ ಆಗಿದೆ ಮಗು. LLB ಇಸ್ ಗೆಟಿಂಗ್ ಚುರುಕು ಡೇ ಬೈ ಡೇ. ನೋಡಿ ಹೆಂಗೆ ಕಳಿಸ್ತಾನೆ. ಅದೇನು ಇರಲ್ಲ ಅದರಲ್ಲಿ, ಜಸ್ಟ್ ಬೂಸ್ಟೇ ಅದು. ಹಾಟ್ ಚಾಕ್ಲೇಟ್ ಅದು ಹಾಟ್ ಚಾಕ್ಲೇಟ್ ಅಷ್ಟೇ, ಬೂಸ್ಟ್ ಅಷ್ಟೇ ಕೊಡೋದು. ಅದು ಒಂದು ಕನ್ಗ ಸೌಂಡ್ ಕೊಡ್ತಾನೆ ನಾನು. ನಮ್ಮ ವಿಡಿಯೋ ಮುಗಿಸ್ಕೊಂಡು ಬಂದಾಯ್ತು. ನಮ್ಮ ಅತ್ತೆ ಊರಿಂದ ನೋಡಿ ರಾಶಿ ತಂದಿದ್ದಾರೆ ಕೆಲಸ. ರಾಶಿ ಏನಿಲ್ಲ, ಗುಂಡ ಬಾದೊಡಮ್ಮ ಅಂತ ಕರಿತಿದ್ನ. ಅವತ್ತಿಂದ ಹೋಗೇ ಇರ್ಲಿಲ್ವಾ, ಇವತ್ತು ಹೋಗೇ ಬಿಡೋಣ. ಎಷ್ಟಕ್ಕೆ ಅವರು ಅದಕ್ಕೆ ಹೋಗಿದ್ದೆಲ್ಲ 30 ವರ್ಷಕ್ಕೆ ಹೋಗಿ ಅವ್ರ ಮನೆ ಹೋಗಿ ಅಲ್ಲಿ ಅಂದ್ರೆ ಅವ್ರ ಪಕ್ಕದಲ್ಲಿ ಅವರೇ. ಈಗ ಒಂದು ಊರಲ್ಲಿ ಮನೆ ಕಟ್ಟವ್ರಲ್ವಾ, ಅಲ್ಲಿ ಹೋಗಿ ಇರ್ಲಿಲ್ಲ. ಹೊಲ್ದತ್ರ ಮನೆ ಕಟ್ಟಿರತ್ತಾವ. ಅವತ್ತಿಂದ ಕರಿತಿದ್ರು. ಸುಮಾರು ಒಂದು. ಇಷ್ಟನಾ ಈ ಸೊಪ್ಪು? ನಮ್ಗಿಷ್ಟ. ನಮ್ಗೆ ನುಗ್ಗೆ ಸೊಪ್ಪು ಅಂದ್ರೆ ಇಷ್ಟ. ನಿಮ್ಗಿಷ್ಟ ಇಲ್ವಾ? ನೀವೆಲ್ಲ ಕೋಳಿ ಕಕ್ಕ ತಿನ್ನೋರು. ಸ್ಮೆಲ್ ಅದು. ಏನ್ ಸ್ಮೆಲ್? ಎಲ್ದಿ ಅಮ್ಮ. ಮೊಟ್ಟೆಗೆ ಹಾಕಿದ್ರೆ ತಿಂತೀನಿ. ಮೊಟ್ಟೆ ಮಿಕ್ಸ್ ಮಾಡಿ ಪಲ್ಯ ಮಾಡಿ. ಕೋಳಿ ಕಕ್ಕ ಜೊತೆ ಆದ್ರೆ ಚೆನ್ನಾಗಿ ತಿಂತೀರಾ? ಕೋಳಿ ಕಕ್ಕ ಅಲ್ಲ, ಅದು ಮರಿ. ಏನೋ ಒಟ್ಟಿಗೆ ಎಲ್ಲ ಕೋಳಿದೆ ಮಿಕ್ಸಾ ನಿಮ್ಗೆ? ನಾವು ಅದಕ್ಕೆ ನಮ್ಗೆ ಹಂಗೆ ಇಲ್ಲ. ಈ ಜೊತೆಗೆ ಹೆಸರು ಕಾಳು ಹಾಕ್ಬಿಟ್ಟು ಬಸ್ಸಾರ ಉಪ್ಸಾರ ಮಾಡ್ತೀನೋ. ಇಲ್ಲ ನೀನು ಹೇಳ್ದಂಗೆ ಎಗ್ ಹಾಕಿ ಮಾಡಿದ್ರು ತುಂಬ ಚೆನ್ನಾಗಿ. ನಂಗೆ ಎಗ್ ಹಾಕಿ ಮಾಡಿದ್ರೆ ತಿನ್ಬೋದು, ಆದರೆ ಹಂಗೆ ಎಲ್ಲ ಕಷ್ಟ. ನನ್ನ ಮಗ ಅಜ್ಜಿ ಹತ್ರ ಅಜ್ಜಿ ನುಗ್ಗೆ ಸೊಪ್ಪು ಇತ್ಕೊಡು, ಅಜ್ಜಿ ನುಗ್ಗೆ ಸೊಪ್ಪು ಇತ್ಕೊಡು ಅಜ್ಜಿ. ಅದು ಏನು ಮಾಡಿದ್ರಿ ನೀವು? ನಾನು ಅಲ್ಲಿಂದ ಬಂದ್ಮೇಲೆ ಏನು ಮಾಡಿದೆ ಮಹೇಶ? ಏನು ಮಾಡೋದು, ದೇವ್ರಿಗೆ ಮಡ್ಲಕ್ಕಿ ಕೊಟ್ವಿ ಅಷ್ಟೇ. ಮಡ್ಲಕ್ಕಿ ಕೊಟ್ಟು ಬಂದ್ವಿ. ಚಾಮುಂಡೇಶ್ವರಿ ಬಂತು. ಈಗ ಅಲ್ಲ ಕೆಲಸ ಕೂತ್ಕೊಂಡ್ಬಿಟ್ಟ. ಆಮೇಲೆ ಇನ್ನೇ ಅಷ್ಟೇನಾ? ಎಲ್ಲೂ ಹೋಗಿಲ್ಲ ತಾನೆ? ಅದೇ ಅವ್ರ ಮನೆ ಹತ್ರ ಹೋಗಿದ್ವಿ. ಮನೆ ಹತ್ರ ಹೋಗಿ ಒಂದು ಫಂಕ್ಷನ್. ನಾನು ಹೆಂಗಿದ್ರು ಇವತ್ತು ನಾನ್ ವೆಜ್ ದಿನ ಅಲ್ವಾ, ಊರಬ್ಬ ಎಲ್ಲ ಮುಗೀತಲ್ಲ. ನಾವು ಹೋದೆ ಅಂತ ಏನಾದ್ರು ಖಾನಾ ಪೀನಾ? ಏನಿಲ್ಲ, ಅದೇ ದೇವಸ್ಥಾನದಲ್ಲೇ ನಾನ್ ವೆಜ್ ಊಟ ಹಾಕಿದ್ರಲ್ಲ. ಮಹೇಶ ಹೋಗಿದ್ದ, ನಾನು ಹೋಗಿರ್ಲಿಲ್ಲ. ಅವನು ಹೋಗಿ 2 ಪೀಸ್ ಮಟನ್ ಹಾಕ್ಸ್ಕೊಂಡು ರಾಗಿ ಬಾಲ್ ತಿನ್ಕೊಂಡು ಟೂ ಮಚ್. ನಾನು ಹೋಗ್ಲಿಲ್ಲ. 2 ಪೀಸ್ ಮಟನ್ ಅಂತ ಜೋಶ್ ನೋಡಿ ನಿನ್ಗೆ. ನಮ್ ಚೂವಿ ರಾಗಿ ಬಾಲ್ ತಿನ್ಕೊಂಡು ಚೂವಿ ಅದು ಪೇಷಂಟ್ ಇದೆ. ಹೌದಾ? ಆಯ್ತಿರು ಕೊಲೆ ಮಾಡೋಳ್ ತರ ನೋಡ್ತಾ. ಅವಳು ನಿನ್ನ ನಂಬಲ್ಲೋ, ನಿನ್ನ ಯಾವತ್ತೂ ನಂಬಲ್ಲ ಅವಳು. ಅಲ್ಲಿ ಕುತ್ಕೊಂಡು ಊಟ ಮಾಡಕ್ಕೆ ಮಟನ್ ಪೀಸ್ ಮುಖ್ಯ ಅಲ್ಲ. ಅತ್ತೆಗೆ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಮಟನ್ ಅನ್ನೋದು ಮಟನ್
ಅಲ್ಲಿ ಊಟ ಮಾಡಕ್ಕೆ ಚಂದ ದೇವ್ರ ಪ್ರಸಾದನ, ಅದಕ್ಕೆ ಆದ್ರೂ ನಾನು ಹೋಗ್ಲಿಲ್ಲ. ನಾನು ಹೋಗ್ತಾ ಇದ್ದೆ. ಯಾಕೆ ಹೋಗ್ಲಿಲ್ಲ ಅಂದ್ರೆ ನಂಗೆ ನೀನು ಇನ್ನೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದೆ, ಅಲ್ಲಿ ಮಟನ್ ವಿತ್ ಚಿಕನ್ ವಿತ್ ಎಗ್ ತಿನ್ನೋಣ ಅಂತ ಅಲ್ವಾ. ಇಲ್ಲಿ ಬೇಡ ಬಿಡು ಅಂದ್ಬಿಟ್ಟು ಗುಂಡಾರ್ ತೋಟದಲ್ಲಿ 2 ಎಳ್ನೀರು ಕುಡ್ಕೊಂಡು ಎಳ್ನೀರು ಹೋಲ್ಸೇಲ್ ಒಂದು ಪಾರ್ಟಿನೇ ಮಾಡ್ಬಿಟ್ಟಿದ್ದೀರಲ್ಲ ನೀವು. ಮಾಡಿದ್ವಿ. ನೀನು ಮಾಡ್ಬೇಕಾಯ್ತು, ನಿನಗೆ ಇರ್ಲಿಲ್ವಲ್ಲ ಮಾಡಕ್ಕೆ. ಕೆಲ್ಸ ಇತ್ತು, ನಾವು ಕೆಲ್ಸ ಅದಕ್ಕೆ ಸುಮ್ನೆ ಕೆಲ್ಸ ಮಾಡಕ್ ಬಂದಿದೀವಿ. ಅದಕ್ಕೆ ಬಂದ್ವಿ ನಾವು. ಅಲ್ಲಿಂದ ಬಂದು ನಾನು ನನ್ನ ಮಗ ಅಲ್ಲೇ ಊಟ ಮಾಡಿದ್ನಲ್ಲ, ಅವನೇನು ಸುಮ್ಮನೆ ಊಟ ಮಾಡಿಲ್ಲ, ನನ್ನ ಜೊತೆ ಸುಮ್ಮನೆ ಕೂತಿದ್ದ. ಅವ್ನು ನಾನೇ ತಿನ್ನೋದೆಲ್ಲ ಬಿಟ್ಬಿಟ್ಟವನು. ಅವ್ನು ಯಾಕೆ ತಿನ್ನಕ್ಕೆ ಈಗ ರೂಢಿ ಮಾಡಿಸಿದೀವಿ ನನ್ನ ಜೊತೆ. ಒಂಚೂರು ಎಷ್ಟು ವರ್ಷದ ಷರತ್ತೆಲ್ಲ ವೇಸ್ಟ್ ಆಗೈತಲ್ಲ. ಶರತ್ ಪ್ರಶ್ನೆ ಅಲ್ಲ, ಇನ್ನ ಚಿಕ್ಕ ಹುಡುಗ ಕಡೆ ಅವನು. ಅಲ್ಲೇ ಅಂಕಲ್ ಎಲ್ಲ ಅವನಿಗೆ ಮಟನ್ ಚಿಕನ್ ಎಲ್ಲ ಬಿಡಿಸ್ಬಿಟ್ಟು ನಾನು ಹಿಂಸೆ ಮಾಡಿ ತಿನ್ನಿ ಒಂದೊಂದು 2 ಪೀಸ್ ತಿಂತಾನೆ. ಹಂಗೆ ತಿನ್ನಿಸ್ಬಿಟ್ಟು 2 ಪೀಸ್ ಚಿಕನ್ ಹುಡುಗ. ಮತ್ ಅವಾಗ ಅವ್ನು ಬಿಡ್ತೀನಿ ಅಂದಾಗ ಯಾಕೆ ಫೋರ್ಸ್ ಮಾಡ್ಲಿಲ್ಲ? ಅವಾಗ ಫೋರ್ಸ್ ಮಾಡಿದ್ವಿ, ಬಿಡ್ಲಿ ಅವನಿಲ್ಲ, ನಾನು ಬಿಡ್ತೀನಿ ಅಂತಾನೆ ಬಿಟ್ಟಿದ್ದು. ಎಷ್ಟು ವರ್ಷ? 3 ವರ್ಷನಾ? ಇಲ್ಲ, ಮುಂದೆ 1.5 ವರ್ಷ ಬಿಟ್ಟಿದ್ನೇನು ಅಷ್ಟೇ. ಇಲ್ಲ ವಯಸ್ಸ ಎಷ್ಟು ವರ್ಷ ಬಿಟ್ಟಿದ್ದೀನಿ ನಾನ್ ವೆಜ್ಜು? 1.5 ಅಷ್ಟೇ ಬಿಟ್ಟಿದ್ದ. ಈಗ ಸ್ಟಾರ್ಟ್ ಮಾಡಿಸಿದೀವಿ. ಅದೇ ಕೆಪಾಸಿಟಿ ಇದ್ರೆ ಒಂದೇ 1 ತಿಂಗಳು ಬಿಡು, ಬೇಡ 15 ದಿವಸ ಬಿಡು. 15 ಅಷ್ಟರಲ್ಲಿ ಚಿಕನ್ ಕಬಾಬು, ಚಿಕನ್ ಏನ್ ಬೇಕು? ನಿನ್ನೆ ಯಾರು ಬಿಡು ಅಂದಿದ್ದು, ನೀ ತಿಂದಕ್ಕಿತ್ತು. ನಾವು ಮಾಡಲ್ಲ ಅವೆಲ್ಲ ಅಂತ. ನಾವು ಅಲ್ಲಿ ಹೋಗಿ ರಾಗಿ ಮುದ್ದೆ, ಬೋಟಿ ಗೊಜ್ಜು, ಮಟನ್ ಸಾರು, ಚಿಕನ್ ಫ್ರೈ, ರಸ, ಅನ್ನ ಎಲ್ಲ ತಿಂದ್ಬಿಟ್ಟು ರಸ ಇನ್ನೊಂದು ಬಟ್ಲಲ್ಲಿ ಹಾಕ್ಸ್ಕೊಂಬಂದು ಕುಡಿಬೇಕಿತ್ತು. ಅಲ್ಲ ಏನ್ ಚೆನ್ನಾಗಿ ತಿಂದ್ಬಿಟ್ಟು ಬಂದು ಹೇಳ್ತೇವೆ ನೋಡು. ಫ್ಲೆಕ್ಸ್ ಮಾಡ್ತಿದ್ಯಲ್ಲ ನನ್ ಮುಂದೆ ನಾನು ಬಂದಿಲ್ಲ ಅಂತ. ಕೆಲಸ ಮಾಡಿದೀನಿ, ಜಲ್ ಬರ್ಬೇಕು ಬಾಯಲ್ಲಿ. ಏನ್ ಬರಲ್ಲ, ನಾನು ಈಗ್ಲೇ ಆರ್ಡರ್ ಮಾಡ್ಕೊಂಡ್ಬಿಡ್ತೀನಿ. ಮಾಡ್ಕೊಂತೀಯ, ಅದಕ್ಕದೇ ಬೇಡ. ಒಟ್ಟಿಗೆ ನೀನ್ ತಿನ್ಬೇಕು ಅಂತ ಆಸೆ ಆಗತ್ತ ನಾನು ಹೇಳ್ತಿದ್ರೆ. ಏನಾಯ್ತಿಲ್ಲ, ನೀನ್ ಮಟನ್ ಹೇಳ್ತಿದ್ಯಲ್ಲ ಅದಕ್ಕೆ ನಂಗೆ ಆಯ್ತಿಲ್ಲ. ತಿನ್ಕೊಂಡು ಬಸ್ ಸಿಗ್ಲಿಲ್ಲ, ತಾವರೆಕೆರೆವರೆಗೂ ಬಸ್ಸಲ್ಲಿ ಗಾಡಿಲೇ ಬಂದೆ 2 ವೀಲರಲ್ಲಿ. ಅದಾದ್ಮೇಲೆ ನನ್ನ ಮಗ ಬಂದು ಬಸ್ ಸ್ಟ್ಯಾಂಡಿಂದ ಕರ್ಕೊಂಬಂದ. ಬಂದು 1 ಅವರ್ ನಿದ್ದೆ ಮಾಡಿದ್ವಿ. ಇಷ್ಟೆಲ್ಲ ತಂದಿ ಕಟ್ಟಿ ಎಷ್ಟು ಕೆಲಸ ಮಾಡಿದೀನಿ. ಹೂವು ಕಟ್ಟಿ, ಹೂವು ಕಿತ್ಕೊಂಬಂದು ಹೂವು ಕಟ್ಟಿ ಬೆನ್ನೆಲ್ಲ ನಾವು ಬಂದ್ಬಿಡ್ತು ನೋಡಿ. ಇದೆ ನೋಡಿ, ಇನ್ನ ಕರ್ಬೇವು ಇದೆ, ಎಷ್ಟೊಂದು ಕೆಲಸ ಇದೆ. ಸೊಪ್ಪು ಬಿಡಿಸ್ತಾ ಇದೀನಿ. ನಾವು ಬಂದು ಫ್ರೆಶ್ ಅಪ್ ಆಗ್ಬಿಟ್ಟು 1 ಅವರ್ ಸ್ಲೀಪ್ ಹಾಕಿ ರೆಡಿಯಾಗಿ ಓಡ. ತಿನ್ನಕ್ಕೆ ಏನ್ ತಿಂದೆ? ಮನೇಲಿ ಏನೋ ಮಾಡಿದ್ರು, ತಿಂದೆ ಸ್ಲೀಪ್ ಹಾಕ್ಬಿಟ್ಟು ಓಡ ಮುಗಿಸ್ಕೊಂಡು ಇವಾಗ ಬಂದವ್ ನೋಡು. ಒಳ್ಳೇದಾಗ್ಲಿ, ಮುಗಿತಾ ಇಲ್ಲಿಗೆ. ಒಟ್ನಲ್ಲಿ ನನ್ನ ಬಿಟ್ಟು ತಿನ್ಬಿಟ್ಟೆ ಅಲ್ಲ ನಾನ್ ವೆಜ್. ಅಯ್ಯೋ ಬಿಟ್ಟು ತಿನ್ಬಿಟ್ಟೆ ಅಂದ್ರೆ ನಿನ್ನೇನ್ ಕಟ್ಟಾಕಲ್ಲ. ನಾನು ಹೋಯ್ತೀನಿ, ನನ್ನ ಕೆಲಸ ಐತೆ ಅನ್ನೋ ಹಮಾರಾ ಟೈಮ್ ಆಯೇಗ. ಚಲೋ ಚಲೋ ಅಲ್ಲ ಅದು ಚಲೋ. ಓಕೆ, ಈಗ ಮತ್ತೆ ನಾನ್ ವೆಜ್ ಕತೆ ನಮ್ಮ ಮುಕ್ತಾಯಗೊಳಿಸುತ್ತಾ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದೀನಿ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್, ಟಾಟಾ, ಬಾಯ್ ಬಾಯ್. ಎಲ್ಲ ನಂತರನೇ ತಿನ್ನಲ್ಲ ಬಿಡು. ಯಾಕೆ ತಿನ್ನಲ್ಲ? ಟಾಟಾ.